ನಮಸ್ಕಾರ. ಸಂತ ಫಿಲೋಮಿನಾ ಕಾಲೇಜು ಇತಿಹಾಸದ ಕನ್ನಡಿ ಮನದಾಳದ ಮಾತುಗಳಿಗೆ ಆತ್ಮೀಯ ಸ್ವಾಗತ. ಇವತ್ತು ನಮ್ಮೊಂದಿಗೆ ಸಂಸ್ಥಾಪಕ ಪ್ರಾಧ್ಯಾಪಕರು, ಫಿಲೋಮಿನಾ ಕಾಲೇಜಿನ ಹಿರಿಯ ಉಪನ್ಯಾಸಕರು ಆಗಿರುವಂಥ ಪ್ರೊಫೆಸರ್ PL ಕಡಂಬಳಿತಾಯ ಅವರು ಜೊತೆಗಿದ್ದಾರೆ. ಅವರನ್ನು ಮಾತನಾಡಿಸೋಣ ಬನ್ನಿ. ಸರ್ ನಮಸ್ಕಾರ. ನಮಸ್ಕಾರ. ನಮಸ್ಕಾರ ಸರ್, ತಾವು ಫಾದರ್ ಪತ್ರವ ಅವರನ್ನು ನೋಡಿದ್ದೀರಿ, ಫಾದರ್ ಸರವ ಅವರನ್ನು ನೋಡಿದ್ದೀರಿ. ಅವರ ಜೊತೆಯಲ್ಲಿ ದುಡಿದಂಥ ಅನುಭವ ತಮಗಿದೆ. ಅದನ್ನು ನಾವು ಫಿಲೋಮಿನದ ಇತಿಹಾಸದಲ್ಲಿ ಸಂಭ್ರಮದ ದಿನಗಳು ಅಂತ ಹೇಳ್ತೇವೆ. ಅವರ ಒಡನಾಟದ ನೆನಪುಗಳನ್ನು ಹೇಳಿ ಸರ್. 1958ನೇ ಇಸವಿಯ ಸಾಮಾನ್ಯ ಮೇ ತಿಂಗಳಿನಲ್ಲಿ ಅವರ ಆಫೀಸಿಗೆ ಬಂದು ಫಾದರ್ ಸೆರಾವೋ ಮತ್ತು ಫಾದರ್ ಪತ್ರಾವೋ ಇರುವ ಆ ಆಫೀಸಿಗೆ ಬಂದು ಅವರನ್ನು ಮಾತನಾಡಿಸಿ ನನ್ನನ್ನು ಅವರು ಅಪಾಯಿಂಟ್ ಮಾಡುವ ಸ್ಥಿತಿ ಎಲ್ಲ ಇದು ಬಂದ ಮೇಲೆ ಆಮೇಲೆ ಅವರು ಇಂತಹ ದಿವಸ ಕಾಲೇಜು ಓಪನ್ ಆಗ್ತದೆ, ಆ ದಿನಕ್ಕೆ ಇವರು ನೀವು ಬರಬೇಕು ಎಂಬುದಾಗಿ ಮೊದಲೇ ನನಗೆ ಹೇಳಿದರು. ಹಾಗೆ ನಾನು ಕಾಲೇಜು ಓಪನ್ ಆಗುವ ದಿವಸ, ಕುವೆಂಪು ಅವರೆಲ್ಲ ಬರುವ ದಿವಸ ನಾನು ಸ್ವಲ್ಪ ದೂರದಿಂದ ನಡೆದುಕೊಂಡು ಬರಬೇಕಾಗಿ ಬಂದಿತ್ತು. ಆವಾಗ ಪುತ್ತೂರಲ್ಲಿ ಒಂದೇ ಒಂದು ರಿಕ್ಷಾ ಇರಲಿಲ್ಲ. ನಾನು ನಡ್ಕೊಂಡು ಬಂದರೆ ನನಗೆ ಕಾಲು ನೋವು ಕೂಡ ಇತ್ತು. ಹಾಗಾಗಿ ನಾನು ಮೆಲ್ಲಗೆ ನಡ್ಕೊಂಡು ಬಂದು ಕಾಲೇಜಿಗೆ ಬರುವಾಗ ಈಗಿನ ಫಿಸಿಕ್ಸ್ ಲ್ಯಾಬಿನ ವಿಂಗಿನಲ್ಲಿ, ಅದು ಒಂದೇ ವಿಂಗ್ ಆದದ್ದು, ಅದರ ಮೇಲೆ ಮಾಳಿಗೆಯಲ್ಲಿ ಇದು ಫಂಕ್ಷನ್ ಆಗೋದು ಗೊತ್ತಾಯಿತು. ಮತ್ತು ಮೇಲೆ ಹೋಗಿ ಅಲ್ಲಿ ಫಂಕ್ಷನ್ಗೆ ಹೋಗುವಾಗ ನನ್ನ ದುರದೃಷ್ಟವಶಾತ್ ಅವರು ಕುವೆಂಪುರವರ ಭಾಷಣ ಮುಗಿದಿತ್ತು, ನನಗೆ ಕೇಳಲಿಕ್ಕಾಗಲಿಲ್ಲ. ಅಣ್ಣಾರಾವ್ ಗಣಮುಖಿ ಶಿಕ್ಷಣ ಮಂತ್ರಿಗಳು ಇದು ಮಾತನಾಡ್ತಾ ಇದ್ದರು. ಅದೆಲ್ಲ ಆಗಿ ಮತ್ತೆ ಫಂಕ್ಷನ್ ಮುಗಿಯಿತು. ಕುವೆಂಪುರವರು ಆ ದಿನ ಏನು ಹೇಳಿರಬಹುದು ಎಂಬುದನ್ನು ನಾನು ಮನಸ್ಸಿನಲ್ಲಿ ನನಗೆ ತಿಳ್ಕೊಳ್ಳಿಕ್ಕಾಗ್ತದೆ. ಯಾಕೆಂದರೆ ಅಂತಹ ಒಂದು ಮಹಾನ್ ಕವಿ ಅಲ್ಲಿಗೆ ಬಂದು ಒಂದು ಕಾಲೇಜನ್ನು ಇನಾಗ್ರೇಟ್ ಮಾಡುವ ಸಂದರ್ಭದಲ್ಲಿ ಅವರು ಇದೊಂದು ಜ್ಞಾನ ದೇಗುಲ, ಕೈ ಮುಗಿದು ಒಳಗೆ ಬಾ ಎಂಬುದಾಗಿ ಹೇಳಿರಬಹುದು ಎಂಬುದು ನನ್ನ ಮನಸ್ಸಿನಲ್ಲಿ ಅಂತರಾಳದಲ್ಲಿ ಖಂಡಿತವಾಗಿಯೂ ಇದೆ. ಹಾಗಾಗಿ ನನಗೆ ಅವರ ಮಾತನ್ನು ಕೇಳಲಿಕ್ಕಾಗಲ್ಲ ಅಂತಾದರೂ ಆಮೇಲೆ ಫಂಕ್ಷನ್ ಎಲ್ಲ ಆಯಿತು. ಫಂಕ್ಷನ್ ಆದ ಮೇಲೆ ಫಾದರ್ ಸರಾವೋ ನಮ್ಮನ್ನು ಸ್ಟಾಫ್ನವ್ರು, ನನಗೆ ಯಾರು ಸ್ಟಾಫ್ ಅಂತ ಗೊತ್ತಿರಲಿಲ್ಲ, ನಾನು ಇಂಥ ದಿವಸ ಅಲ್ಲಿಗೆ ಕಾಲೇಜಿಗೆ ಬಂದು ಅಲ್ಲಿ ಆ ದಿವಸ ಎಲ್ಲರೂ ಒಟ್ಟಿಗೆ ಇದು ಮಾತನಾಡುವ ಅಂತ ಹೇಳಿದರು ಅವರು. ಹಾಗೆ ನಾನು ಬಂದೆ. ಆ ದಿನವೂ ನಾನು ಬರುವಾಗಲೇ ಸ್ವಲ್ಪ ಲೇಟ್ ಆಯಿತು ನನಗೆ ಕಾಲು ನೋವಿನಿಂದಾಗಿ. ನಾನು ಬರುವಾಗ 3 ಕೂತುಕೊಂಡಿದ್ದರಲ್ಲಿ ಪ್ರೊಫೆಸರ್ ಈಶ್ವರ ಭಟ್ರು, ಕೇಕಣಾಜಿ ಈಶ್ವರ ಭಟ್ರು, ಪ್ರೊಫೆಸರ್ VB ಮೊಳೆಯಾರು, ನಿಮ್ಮ ತೀರ್ಥರೂಪರು, ಆಮೇಲೆ ವೆಂಕಟರಾಮಯ್ಯ, ಮೇಜರ್ ವೆಂಕಟರಾಮಯ್ಯ, 4ನೆಯವ ನಾನು. ಈ 4 ಜನ ಅಲ್ಲಿ ಸೇರಿದ್ರು, ಬೇರೆ ಯಾರೂ ಬರಲೂ ಇಲ್ಲ. ಆಮೇಲೆ ಒಬ್ಬರೇ ಮತ್ತು ಸ್ಟಾಫ್ ಎಲ್ಲ ಇದ್ದಿರಬಹುದು. ಅಂತೂ ನಾನು ಆ 4 ಜನರು ಆ ದಿನ ಬಂದವರು ಕಡೆ ತನಕ ಕಾಲೇಜಿನಲ್ಲಿ ಇದ್ದರು ಎಂಬುದೊಂದು ವಿಶೇಷ ಸಂಗತಿ ಅದರಲ್ಲಿ. ಆಮೇಲೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿದು ಇಂಥ ದಿವಸ ಕಾಲೇಜ್ ಓಪನ್ ಆಗೋದು ಅಂತೆಲ್ಲ ಹೇಳಿರ್ಬೋದು, ನನಗೆ ಅಷ್ಟು ಸ್ಪಷ್ಟವಾಗಿ ನೆನಪಿಲ್ಲ. ಅಂತೂ ಆ ದಿನಕ್ಕೆ ಮರುದಿನವೇ ಆಗಿದೆ ಏನೋ ಗೊತ್ತಿಲ್ಲ. ಅಂತೂ ನಾನು ಅದಕ್ಕೆ ತಯಾರಿಯಾಗಿ ಎಲ್ಲ ಇದ್ದೆ. ಆಮೇಲೆ ಇದರಿಂದ ಮೊದಲು, ಇದನ್ನು ಮುಂದುವರಿಸುವ ಮೊದಲು ನನಗೆ ಸ್ವಲ್ಪ ಇದರ ಹಿನ್ನೆಲೆಯನ್ನು ಹೇಳಬೇಕಾಗಿದೆ. 1956, 1957, 1958 ಈ 3 ವರ್ಷಗಳು ಸ್ವಲ್ಪ ಇದಕ್ಕೆ ಮುಖ್ಯಪಟ್ಟ ವರ್ಷಗಳು. 1956ರಲ್ಲಿ ಅದುವರೆಗೆ
ಸೌತ್ ಕೆನರಾ ಡಿಸ್ಟ್ರಿಕ್ಟ್ ಎಂಬ ದೊಡ್ಡ ಡಿಸ್ಟ್ರಿಕ್ಟ್ ಆಗಿತ್ತಿಲ್ಲಿ. ಆಗ ಅದರಲ್ಲಿ ಈಗಿನ ದಕ್ಷಿಣ ಕನ್ನಡ ಜಿಲ್ಲೆ, ಉಡುಪಿ ಜಿಲ್ಲೆ ಮತ್ತು ಕಾಸರಗೋಡು ಜಿಲ್ಲೆ ಈ ಮೂರನ್ನು ಸೇರಿಸಿ ಒಟ್ಟಿಗೆ ಮಾಡಿದಂತಹ ಅದು ಡಿಸ್ಟ್ರಿಕ್ಟ್. ಅದು ಇಷ್ಟು ದೊಡ್ಡ ವಿಶಾಲವಾದ ಡಿಸ್ಟ್ರಿಕ್ಟಿಗೆ ಕಾಲೇಜುಗಳಿದ್ದದ್ದು ಬರೀ 3 ಕಾಲೇಜುಗಳು. ಒಂದು ಒಂದು ಸೈಂಟ್ ಅಲೋಷಿಯಸ್ ಕಾಲೇಜ್, ಈಗ ಅದು ಯೂನಿವರ್ಸಿಟಿ ಆಗಿದೆ. ಇನ್ನೊಂದು ಗವರ್ನ್ಮೆಂಟ್ ಆರ್ಟ್ಸ್ ಕಾಲೇಜು, ಅದು ಕೂಡ ಮಂಗಳೂರು ಯೂನಿವರ್ಸಿಟಿಯ ಭಾಗವಾಗಿದೆ. ಮೂರನೆಯದ್ದು ಸೈಂಟ್ ಆಗ್ನೆಸ್ ಕಾಲೇಜು, ಅದು ಅಟಾನಮಸ್ ಕಾಲೇಜು. ಹೀಗೆ ಈ 3 ಕಾಲೇಜುಗಳಿದ್ದದ್ದು. 56ರಲ್ಲಿ 57ರಲ್ಲಿ 2 ಕಾಲೇಜುಗಳು, ಅದಕ್ಕಿಂತ ಮೊದಲು ಹೇಳ್ತೇನೆ, 56ರಲ್ಲಿ ಭಾಷಾವಾರು ಪ್ರಾಂತ ಆಯಿತು. ಭಾಷಾವಾರು ಪ್ರಾಂತ ಆಗುವಾಗ ಅದರಲ್ಲಿ 3 ಜನ ಕಮಿಟಿ ಮೆಂಬರ್ಸ್ ಇದ್ದರು. ಒಬ್ಬರು ಅದರಲ್ಲಿ ಕೇರಳದ KM ಪಣಿಕ್ಕರ್ ಎಂಬ ಮಲಯಾಳಿ ಅದರಲ್ಲಿ ಮೆಂಬರ್ ಆಗಿದ್ದರು. ಅವರ ಪಿತೂರಿಯಿಂದ ಕಾಸರಗೋಡು ನಮ್ಮ ಕೈಜಾರಿತು. 56ರಲ್ಲಿ ನಡೆದ ಘಟನೆ ಇದು, ಭಾಷಾವಾರು ಪ್ರಾಂತ. 57ನೇ ಇಸವಿಯಲ್ಲಿ 2 ಕಾಲೇಜುಗಳು ಹೊಸ ಕಾಲೇಜುಗಳಾಯಿತು. ಒಂದು MGM ಕಾಲೇಜು ಉಡುಪಿ, ಇನ್ನೊಂದು ಕಾಸರಗೋಡು ಗವರ್ನ್ಮೆಂಟ್ ಕಾಲೇಜು. ಈ 2 ಕಾಲೇಜುಗಳು ಆಮೇಲೆ 57ನೇ ಇಸವಿಯಲ್ಲಿ ಆದದ್ದು. ಆದರೆ ಕಾಸರಗೋಡು ನಮ್ಮ ಕೈಯಿಂದ ಜಾರಿದ ಮೇಲೆ ಅದನ್ನು ನಾವು ಲೆಕ್ಕಕ್ಕೆ ತೆಕ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೋಸ್ಕರ ನಾನು ಹೇಳೋದೀಗ 3 ಕಾಲೇಜುಗಳು, ಮೊದಲು ಹೇಳಿದ 3 ಕಾಲೇಜುಗಳು ಮಂಗಳೂರಿಂದು, ಆಮೇಲೆ ಪ್ಲಸ್ 1 ಕಾಲೇಜು MGM ಕಾಲೇಜು, 4 ಕಾಲೇಜಿನ ಲೆಕ್ಕ 57ನೇ ಇಸವಿಯ ತನಕ ಉಂಟು. 4 ಕಾಲೇಜುಗಳಿವೆ. ಆಮೇಲೆ 58ರಲ್ಲಿ ಆದ ಫಿಲೋಮಿನಾ ಕಾಲೇಜೇ 5ನೇ ಕಾಲೇಜು. ಇದಿಷ್ಟು ಗಹನವಾದ ಅದರಲ್ಲಿ ಹಿಸ್ಟ್ರಿ ಅದಕ್ಕಿದೆ. 5ನೇ ಕಾಲೇಜು ಇದು ಆದದ್ದೇ ಯಾವುದು, ಫಿಲೋಮಿನಾ ಕಾಲೇಜು. ಈಗ ಆಮೇಲೆ ನಡೆದ ಎಲ್ಲ ಕಾಲೇಜುಗಳು ಕೂಡ ಅದರಿಂದ ಮತ್ತೆ ಬಂದದ್ದೇ ವಿನಃ ಅದರಿಂದ ಮುಂದೆ ಬಂದದ್ದಿಲ್ಲ. ಎಲ್ಲಿಯಾದರೂ ಮೆಡಿಕಲ್ ಕಾಲೇಜು ಬಂದಿದ್ದ ಏನೋ ನನಗೆ ಅಷ್ಟು ಗೊತ್ತಿಲ್ಲ. ಬಹುಶಃ ಅವರು ಅದು ಕೂಡ ಅದಕ್ಕೆ ಹತ್ತಿರವೇ ಬಂದಿರಬೇಕು. ಅಂತೂ ಈ 1958ನೇ ಇಸವಿಯಲ್ಲಿ ಫಿಲೋಮಿನಾ ಕಾಲೇಜು ಶುರುವಾಯಿತು. ಶುರುವಾಗುವಾಗ ಕ್ಲಾಸೆಲ್ಲ ಶುರುವಾಯಿತು. ಕ್ಲಾಸ್ ಶುರುವಾಗುವ ಸಂದರ್ಭದಲ್ಲಿ ಕ್ಲಾಸಿಗೆ ನನಗೇನು ತೊಂದರೆ ಆಗಲಿಲ್ಲ, ಕ್ಲಾಸಿಗೆ ಹೋಗಲಿಕ್ಕೆ ಏನು ತೊಂದರೆ ಆಗಲಿಲ್ಲ ನನಗೆ. ಯಾಕೆಂದರೆ ನಾನೊಂದು 10 ತಿಂಗಳು ಮಹಾಜನ ಸಂಸ್ಕೃತ ಹೈಸ್ಕೂಲ್ನಲ್ಲಿ ಕೆಲಸ ಮಾಡಿದ್ದೆ. ಹಾಗಾಗಿ ವಿದ್ಯಾರ್ಥಿಗಳನ್ನು ಎದುರಿಸುವ ಒಂದು ಸಮಸ್ಯೆ ನನಗೆ ಆಗಲಿಲ್ಲ. ಬರೀ ಒಂದು ಇಂಗ್ಲೀಷ್ನಲ್ಲಿ ಮಾತನಾಡಲಿಕ್ಕೆ ಮಾತ್ರ ಬೇಕಾಗಿತ್ತಷ್ಟೇ. ಆದ ಕಾರಣ ಅದೊಂದು ಸಮಸ್ಯೆ ಆಗಲಿಲ್ಲ. ನಾನು ಈ ರೀತಿ ಕೆಲಸ ಮಾಡ್ತಾ ಇರುವಾಗ ಫಾದರ್ ಸೆರಾವೋ ಅವರೊಬ್ಬರು ಅತೀ ಉತ್ತಮ ಆಡಳಿತಗಾರ. ಅವರ ಕೈಯಲ್ಲಿ ನಾವು ತಪ್ಪಿನಲ್ಲಿ ಸಿಕ್ಕಾಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ. ಅಷ್ಟು ಸ್ಟ್ರಿಕ್ಟಾಗಿದ್ದರು, ಅಷ್ಟೇ ಒಂದು ಮಾನವೀಯತೆಯ ಮನುಷ್ಯ ಕೂಡ. ಹಾಗಾಗಿ ನಾವು ಸರಿಯಾದ ದಾರಿಯಲ್ಲಿ ಸರಿಯಾಗಿ ಕೆಲಸ ಮಾಡಿದರೆ ಏನೊಂದು ತೊಂದರೆ ಇಲ್ಲ ಅವರ ಅಡಿಯಲ್ಲಿ. ಇನ್ನು ಶುರುವಿನ ತಿಂಗಳು ಯಾವುದು ಕಾಲೇಜ್ ಶುರುವಾದದ್ದು ಜುಲೈಯಲ್ಲಿ. ಆಗಸ್ಟ್ 1ನೇ ತಾರೀಕಿಗೆ ನಾನು ಕ್ಲಾಸ್ನಲ್ಲಿ ಪಾಠ ಮಾಡ್ತಾ ಇರುವಾಗ ಸೀದಾ ಫಾದರ್ ಸೆರಾವೋ ಪತ್ರಾವೋ ಬಂದರು ಅಲ್ಲಿಗೆ. ಫಾದರ್ ಪತ್ರಾವೋ ಅಲ್ಲಿಗೆ ಬಂದರು, ಕ್ಲಾಸಿನ ಒಳಗೆ ನುಗ್ಗಿದರು. ಬಂದು
ಇವತ್ತು ಪೇ ಡೇ ಅಲ್ವಾ? ಹೌದು, ನಾನು ಅದು ಹೌದು ಅಂತ ಹೇಳಿರ್ಬೋದು. ಇಕಾನ್ನ ಪೇ ಅಂತ ಹೇಳಿ 5 ರೂಪಾಯಿಯ ಕಟ್ಟನ್ನು ಇದರಿಂದ ತೆಕ್ಕೋ, ಎಷ್ಟು ನಿನ್ನದು ಪೇ ಅಂತ ಹೇಳಿದರು. ನಾನು ಮೆಲ್ಲಗೆ ಮಕ್ಕಳಿಗೆ ಕೇಳದ ಹಾಗೆ ಅಂತ ನಾನು ಗ್ರಹಿಸಿದ್ದು, ಅವರಿಗೆ ಕೇಳಿರ್ಬೋದು. 120 ಒಂದೇ, ಟೇಕ್ ಅ 5 ರೂಪೀಸ್ ಮೋರ್ ಅಂತ ಹೇಳಿದರು. ಹಾಗೆ 125 ಆಯಿತು. ನನ್ನ ಕೈಯಲ್ಲೇ ಕಟ್ಟನ್ನು ಕೊಟ್ಟರು. ನಾನು ತಪ್ಪದೇ ತೆಕ್ಕೊಂಡಿದ್ದೇನೆ, ಯಾಕೆಂದರೆ ಗಡಿಬಿಡಿ ಆಗಿರ್ಬೋದು, ಅಂತೂ ತೆಕ್ಕೊಂಡಿದ್ದೇನೆ. ಆಮೇಲೆ ಅವರು ಬೇರೆ ಕ್ಲಾಸಿಗೆ ಹೋದರು ಇದೇ ರೀತಿಯಲ್ಲಿ ಕೊಡಲಿಕ್ಕೆ. ಅಂತೂ ಅಷ್ಟೊಂದು ಪ್ರಾಮಾಣಿಕತೆಯಲ್ಲಿ ಅವರು ಬಂದು ಅವರೇ ತಾನಾಗಿಯೇ ಬಂದು ಕೊಟ್ಟಂಥ ಒಂದು ಸಂದರ್ಭ ನನಗೆ ಮರೀಲಿಕ್ಕೆ ಆಗೋದಿಲ್ಲ. ಇದು ಫಾದರ್ ಫಾದರ್ ಪತ್ರಾವೋ ಅವರ. ಆಮೇಲೆ ಅವರು ಅಮೆರಿಕಕ್ಕೆಲ್ಲ ಹೋದರು. ಅವರಿಗೆ ಆರ್ಥಿಕ ಮುಗ್ಗಟ್ಟಿತ್ತು, ಕಾಲೇಜನ್ನು ನಡೆಸಲಿಕ್ಕೆ ಅಮೆರಿಕಕ್ಕೆ ಹೋದರು. ಅಲ್ಲಿ ಹೋಗಿ ಹಣ ಸ್ವಲ್ಪ ಸಂಪಾದನೆ ಎಲ್ಲ ಮಾಡಿಕೊಂಡು ಬಂದು ಪುನಃ ಮತ್ತೆ ಕಾಲೇಜಿನ ಅಭಿವೃದ್ಧಿ ಆಗುತ್ತಾ ಇತ್ತು. ಕಾಲೇಜಿನ ಆಗ ಇಷ್ಟೆಲ್ಲ ಕ್ಲಾಸ್ನಲ್ಲಿ ಅವರು ಹುಡುಗರ ಮಕ್ಕಳ ಎದುರಿನಲ್ಲಿ ಅವರು ಅದನ್ನು ನನಗೆ ಕೊಟ್ಟರೂ ಕೂಡ ಒಂದೇ ಒಂದು ಗುಸು ಎಲ್ಲ ಮಾತನಾಡೋದು ಅಥವಾ ನಗೆ ಏನೊಂದು ಇರಲಿಲ್ಲ. ಒಂದು ಗುರುಕುಲದ ಮಕ್ಕಳ ಹಾಗೆ ಇದ್ದರವರು, ಅಷ್ಟೊಂದು ಸಾಧು ಮಕ್ಕಳು. ಏನೊಂದು ತೊಂದರೆ ಆಗಿಲ್ಲ ನನಗೆ. ಅವರು ನನ್ನಷ್ಟಕ್ಕೆ ನಾನು ಆಮೇಲೆ ಪಾಠ ಶುರು ಮಾಡಿದೆ. ಪಾಠ ಶುರು ಮಾಡುವಾಗ ಅವರು ಏನೊಂದು ರಿಯಾಕ್ಷನ್ ತೋರಿಸಲೇ ಇಲ್ಲ. ಮತ್ತು ನಾನು ಹೇಳ್ತಿದ್ದೆ ಮಕ್ಕಳಲ್ಲಿ, ತುಂಬ ಇದು ಕಲಿಕೆಯಲ್ಲಿ ಭಾರಿ ಒಂದು ಇಂಟ್ರೆಸ್ಟ್ ಇದ್ದ ಮಕ್ಕಳು. ಆಗ ಒಂದು ಇದು PCM ಮತ್ತು HEL ಅಂತ ಎರಡೇ ಗ್ರೂಪ್ ಇದ್ದದ್ದು ಶುರುವಿನ ವರ್ಷ. PCMನಲ್ಲಿ ಒಂದು 10-80 ಮಕ್ಕಳಿದ್ದಿರ್ಬೋದು, HELನಲ್ಲಿ ಒಂದು 100ಕ್ಕೆ ಹತ್ತಿರ ಇದ್ದಿರ್ಬೋದು. ಅಂತೂ ಎರಡೇ ಇದ್ದದ್ದು ವಿಭಾಗಗಳು. 1 ವರ್ಷದ PUC ನನ್ನ ನೆನಪಿನ ಪ್ರಕಾರ. ಆಮೇಲೆ ಮರುವರ್ಷವೇ ಡಿಗ್ರಿ ಶುರುವಾಯಿತು. ಶುರುವಾಗಿ ಡಿಗ್ರಿಯ ಕ್ಲಾಸ್ಗಳೆಲ್ಲ ಹೋಯಿತು. ಇದು ಏನೊಂದು ತೊಂದರೆ ಆಗಿಲ್ಲ, ಅದೇ ರೀತಿಯಲ್ಲಿ ಕಂಟಿನ್ಯೂ ಆಗ್ತಾ ಇತ್ತು. ಆ ಮಕ್ಕಳಿಗೆ ನಾನು ಹೇಳ್ತಾ ಇದ್ದೆ, ನೀವು ಕಲಿಯುವ ರೀತಿಯಲ್ಲಿ ಹೇಗೆ ಅಂದರೆ 3 ರೀತಿಯಲ್ಲಿ ನೀವು ಕಲಿಬೇಕು. ಪ್ರಿವಿಷನ್, ವಿಷನ್, ರಿವಿಷನ್ ಅಂತ ಹೇಳ್ತಾ ಇದ್ದೆ. ಪ್ರಿವಿಷನ್, ಹೋಗುವ ಮೊದಲು ಪಾಠ ಏನು ಮಾಡಬಹುದು ಎಂಬುದನ್ನು ನೋಡಿ ನೀವು ಕೊಂಡು ಹೋದರೆ ಸ್ವಲ್ಪ ಉತ್ತಮ ಅದು. ಆಮೇಲೆ ವಿಷನ್ ಅಂದರೆ ಕ್ಲಾಸ್ನಲ್ಲಿ ಪಾಠ ಮಾಡುವಾಗ ಸ್ಪಷ್ಟವಾಗಿ ನೋಡ್ತಾ ಇರಬೇಕು. ರಿವಿಷನ್, ಮನೆಗೆ ಹೋಗಿ ಅದನ್ನು ರಿವೈಸ್ ಮಾಡಬೇಕು. ಇದು ನಾನು ಹೇಳ್ತಾ ಇದ್ದ ಅವರಿಗೆ ಇದು ರೀತಿ. ಯಾರೊಬ್ಬನನ್ನು ನಾನು ಪಾಠ ಮಾಡುವಾಗ ಅವರಿಗೆ ಬರೀಲಿಕ್ಕೆ ಎಡೆ ಕೊಡ್ತಾ ಇರಲಿಲ್ಲ. ಅವರನ್ನು ನೋಡಬೇಕು, ಬೋರ್ಡ್ ನೋಡಬೇಕು ಅಥವಾ ನನ್ನನ್ನು ನೋಡಿಕೊಂಡು ಇರಬೇಕೇ ವಿನಃ ಅವರಿಗೆ ಬರೀಲಿಕ್ಕೆ ನಾನು ಎಡೆ ಕೊಡ್ತಾ ಇರಲಿಲ್ಲ. ಆಮೇಲೆ ಮತ್ತೆ ನಾನು ಅದಕ್ಕೆ ಬೇಕಿದ್ದರೆ ಡಿಕ್ಟೇಟ್ ಮಾಡ್ತಿದ್ದೆ, ಅಲ್ಲದಿದ್ದರೆ ಬೋರ್ಡ್ನಲ್ಲಿ ಬರೆದದನ್ನು ಅವರು ಬರೀತಾ ಇದ್ದರು. ಅಂತೂ ಗಮನ ಅವರದ್ದು ಪಾಠಕ್ಕೆ ಸರಿಯಾಗಿ ಸಿಗಬೇಕು ಎಂಬ ಉದ್ದೇಶದಿಂದ ನಾನು ಆ ರೀತಿ ಶುರುವಿಂದ ಕಡೆಯವರೆಗೆ ಈ ತತ್ವವನ್ನು ಪಾಲಿಸಿದ್ದೇನೆ. ನಾನು ಪಾಠ ಮಾಡುವಾಗ ಅವರು ಬರೀಲೇಬಾರ್ದು. ಹೀಗೆ 10-30-31 ವರ್ಷದ ಸರ್ವಿಸ್ ಆಯಿತು. ಆರಂಭದ ದಿನಗಳಲ್ಲಿ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಕಟ್ಟುವ ಕೆಲಸದಲ್ಲಿ ಉಪನ್ಯಾಸಕರು ಕೂಡ ಭಾಗಿಯಾಗಿದ್ದರು. ಆ ಕಾಲದಲ್ಲಿ ಪ್ರಾಧ್ಯಾಪಕರಿಗೆ ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಹಲವಾರು ಜವಾಬ್ದಾರಿಗಳನ್ನು ಕೂಡ ಕೊಡ್ತಾ ಇದ್ದರು. ಅದನ್ನೆಲ್ಲ ತಾವು ನಿಭಾಯಿಸಿದ್ರಿ ಕೂಡ. ಆ ಸಂದರ್ಭದಲ್ಲಿ ನಿಮಗೆ ಆದಂಥ ಅನುಭವಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಬೇಕು ಸರ್. ನಾನು ಅಷ್ಟೊಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಎಂಬ ಇದರಲ್ಲಿ ನಾನು ಹೆಚ್ಚು ಭಾಗಿಯಾದವಲ್ಲ. ನಾನು ನನ್ನ
ಕಾರ್ಯವನ್ನು ಮಾಡಿಕೊಂಡು ಆಮೇಲೆ ಕಾಲೇಜಿನಲ್ಲಿ ಇರ್ತಿದ್ದೆ, ಮಾತನಾಡಿಕೊಂಡು ಅಥವಾ ಬೇರೆ ಏನಾದರೂ ಆಫೀಸ್ನ ಕೆಲಸವನ್ನೇನು ಬರೀಲಿಕ್ಕೆ ಇವತ್ತಿನ ಹಾಗೆ ಏನು ಕಂಪ್ಯೂಟರ್ ಎಲ್ಲ ಇರಲಿಲ್ಲ, ಎಲ್ಲ ಬರೀಬೇಕು ಕೈಯಲ್ಲಿ, ಅಂಥದ್ದನ್ನೆಲ್ಲ ಮಾಡ್ತಾ ಇದ್ದೆ. ಅಲ್ಲದೆ ನನಗೆ ಅದಕ್ಕಿಂತ ಹೆಚ್ಚಿನ ಒಂದು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟಿ ಎಂಬಲ್ಲಿ ನನಗೆ ಅಷ್ಟೊಂದು ಅನುಭವ ಇಲ್ಲ. ಮತ್ತು ಆ ವಿಚಾರದಲ್ಲಿ ನಮ್ಮ ವೆಂಕಟರಾಮಯ್ಯ ಬಹಳ ಕೆಲಸ ಮಾಡಿದ್ದಾರೆ. ಅವರು ಮಕ್ಕಳನ್ನು ಸರಿಯಾಗಿ ಆಟೋಟದ ವಿಚಾರದಲ್ಲಿ ಅವರಿಗೆ ಯಾವುದು ಅವರಿಗೆ ಬೇಕಷ್ಟು ತರಬೇತಿ ಕೊಟ್ಟು, ಅದಲ್ಲದೆ ಸುತ್ತಮುತ್ತಲಿನ ಗ್ರೌಂಡನ್ನು ಒಂದು ಮಾಡಿದ್ರಲ್ಲ, ಅಷ್ಟು ದೊಡ್ಡ ಗ್ರೌಂಡನ್ನು, ಸುತ್ತಮುತ್ತಲಿನ ಸಣ್ಣ ಸಣ್ಣ ಹಿಡುವಳಿಗಳು ಯಾವುದಾದ್ರೂ ಮಾರಾಟಕ್ಕೆ ಉಂಟು ಅಂತಾದರೆ ಅದನ್ನೆಲ್ಲ ಮಾತನಾಡಿ ಅವರಲ್ಲಿ ಒಪ್ಪಿಸಿ ಪ್ರಿನ್ಸಿಪಾಲ್ರಲ್ಲಿ ಬಂದು ಅದನ್ನು ಕಾಲೇಜಿಗೆ ಬರಿಸುವ ಹಾಗೆ ಮಾಡಿದವರು ಅವರು. ಅದ್ಭುತ ಕೆಲಸ ಅವರದ್ದು. ಅವರಂಥ ಕೆಲಸ ನಾವು ಮಾಡಿದ್ದಿಲ್ಲ, ಆದರೆ ನಮ್ಮ ಕೆಲಸವನ್ನು ನಾವು ಮಾಡಿದ್ದೇವೆ. ನಾನಷ್ಟೇ ಹೇಳೋದು, ನನಗೆ ಅದಕ್ಕಿಂತ ಹೆಚ್ಚಿನ ಇದಿಲ್ಲ. ನಾನೊಂದು ಸಣ್ಣ ಮನುಷ್ಯ, ನಾನು ಏನೇನು ಮಾಡಿದ್ದೇನೆ ಮಾಡಲಿಲ್ಲ, ಆ ಮಾಡದ ಕೆಲಸವನ್ನು ನಾನು ಒಪ್ಪಿಕೊಳ್ಳೋದಿಲ್ಲ. ಹಾಗೆ ನಿಮ್ಮದು ಬಹಳ ದೀರ್ಘಾವೃತ್ತಿಯ ವೃತ್ತಿ ಜೀವನ. ನೀವು ಅಣ್ಣ, ತಮ್ಮ, ತಂಗಿ, ಅಪ್ಪ, ಮಕ್ಕಳು ಹೀಗೆ ವಿವಿಧ ತಲೆಮಾರಿನ ಮಕ್ಕಳಿಗೆ ಪಾಠವನ್ನು ಮಾಡಿದ್ದೀರಿ. ಹೀಗೆ ಪಾಠ ಮಾಡಿದ ಅಪರೂಪದ ನೆನಪೇನಾದರೂ ನಿಮ್ಮಲ್ಲಿದ್ದರೆ ನಮ್ಮಲ್ಲಿ ಹಂಚಿಕೊಳ್ಬೋದಾ ಸರ್? ನನಗೆ ಒಂದು ಸಣ್ಣ ಮುಂಗೋಪ ಇತ್ತು, ಈಗಲೂ ಉಂಟದು ಮುಂಗೋಪ. ಆ ಮುಂಗೋಪದಿಂದ ಪಕ್ಕನೆ ಏನಾದರೂ ನನಗೆ ತಟ್ಟನೆ ಕ್ಲಾಸ್ನಲ್ಲಿ ಏನೋ ಇದ್ದಾವೆ, ಯಾರಾದರೂ ತಪ್ಪು ಮಾಡಿಬಿಟ್ರೆ ನಾನು ಏನಾದರೂ ಹೇಳ್ತಿದ್ದೇನೆ ವಿನಃ ಅದು ಯಾವುದನ್ನೂ ನಾನು ಹೊರಗೆ ತಗೊಂಡು ಹೋಗಿ ಅವರಲ್ಲಿ ದ್ವೇಷ ಅಂತ ಹೇಳುವ ವಿಚಾರವನ್ನು ಮಾಡಲೇ ಇಲ್ಲ. ಇಡೀ ನನ್ನ ಜೀವನದಲ್ಲಿ ನನಗೆ ಯಾರಲ್ಲಿಯೂ ದ್ವೇಷ ಬರಲಿಲ್ಲ. ತಪ್ಪು ಮಾಡಿದರೆ ಕೂಡಲೇ ನಾನು ಹೇಳ್ತಿದ್ದೆ, ಅವರಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ಹೇಳಿದ್ದೂ ಉಂಟು. ಅಲ್ಲದೆ ಅದನ್ನು ತೆಕ್ಕೊಂಡು ಮತ್ತೆ ಪ್ರಿನ್ಸಿಪಾಲ್ರಲ್ಲಿಗೆ ಹೋಗುವುದು, ಇಂಥ ಕೆಲಸವನ್ನು ನಾನು ಮಾಡಲೇ ಇಲ್ಲ. ನನಗೆ ಎಲ್ಲ ಮಕ್ಕಳು ಸಾಮಾನ್ಯ ಬಹಳವಾಗಿ ಉತ್ತಮವಾಗಿದ್ದರು, ಉತ್ತಮ ಮಕ್ಕಳೇ ಇದ್ದರು. ಇದರಲ್ಲಿ ನೋಡಿ ಜನರಲ್ ಸೈನ್ಸ್ ಅಂತ ಇತ್ತು, ಅದಕ್ಕೆ ಆದ ಕಾರಣ ನಾವು ಆರ್ಟ್ಸ್ ಇದಕ್ಕೆ ಕೂಡ ಹೋಗಬೇಕಾಗಿತ್ತು. ಜನರಲ್ ಸೈನ್ಸಲ್ಲಿ ಎಸ್ಟ್ರಾನಮಿ ಟೀಚ್ ಮಾಡಲಿಕ್ಕೆ ನಾನು ಹೋಗ್ತಾ ಇದ್ದೆ. ದೊಡ್ಡ ಕ್ಲಾಸು, ಅಲ್ಲಿ ಏನೂ ತೊಂದರೆ ಆಗಲಿಲ್ಲ. ಇದರ ಎಡೆಯಲ್ಲಿ 2ನೇ ವರ್ಷವೋ ಏನೋ ಹಾಗೆ ಇಂಗ್ಲೀಷಿಗೆ ಸ್ಟಾಫ್ ಇರಲಿಲ್ಲ ಸ್ವಲ್ಪ ಸಮಯಕ್ಕೆ. ಆವಾಗ ಪ್ರಿನ್ಸಿಪಾಲ್ರು ಹೇಳಿದರು, ನೀವು ಇಂಗ್ಲೀಷ್ ಕ್ಲಾಸ್ ತೆಕ್ಕೊಳ್ಬೋದು ಅಂತ ಹೇಳಿದರು. ನಾನು ಮತ್ತೆ ಕಡೆಗೆ ಒಪ್ಪಿಕೊಂಡೆ ಅವರ ಒತ್ತಾಯಕ್ಕೆ. ಹಾಗೆ ಒಂದೆರಡು ತಿಂಗಳು ಆ ಕಾರ್ಯವನ್ನು ಕೂಡ ಮಾಡಿದ್ದೇನೆ, ಇಂಗ್ಲೀಷ್ ಕ್ಲಾಸನ್ನು ಕೂಡ ಮಾಡಿದ್ದೇನೆ. ಅಂತೂ ನನ್ನ ಮಕ್ಕಳೊಳಗಿನ ಒಟ್ಟಿನ ಒಂದು ಸಂಬಂಧ, ಆ ಒಂದು ಅನುಭವ ಬಹಳ ಸುಖಮಯವಾದ ಅನುಭವ. ನನಗೆ ಎಲ್ಲಿಯೂ ಯಾವ ಸಮಸ್ಯೆಗೂ ನಾನು ಎಡೆ ಕೊಡಲೇ ಇಲ್ಲ. ಬೇಡದ ಈಗ ರಿಲಿಜನ್ನ ವಿಚಾರ ಬಂತು, ನಾವು ಒಂದು ಶಬ್ದ ಹೇಳೋದಿಲ್ಲ. ಹಾಗೆ ಆದ ಕಾರಣ ನನಗೆ ಆ ಒಂದು ಸಮಸ್ಯೆ ಬರಲೇ ಇಲ್ಲ ಎಲ್ಲಿಯೂ ಕೂಡ. ನಾನು ಮುಂಗೋಪದಲ್ಲಿ ಪಕ್ಕನೆ ಒಂದು ಹೇಳಿದ್ದಿರ್ಬೋದು, ಅಷ್ಟೇ ಅಲ್ಲದೆ ಬೇರೇನೂ ಮಾಡಲಿಲ್ಲ. ಮತ್ತು ತುಂಬ ಮಕ್ಕಳು ಇವತ್ತು ನಾನು ಫಾರ್ಮಸಿಗೆ ಹೋಗುವಾಗ ಅಲ್ಲಿ ನನ್ನನ್ನು ಪೇಟೆಯಿಂದ ದೂರದಿಂದ ನೋಡಿ ಬಂದು ಮಾತನಾಡಿಸ್ತಾ ಇದ್ದರು. ಇಲ್ಲದಿದ್ದರೆ ಮನೆಗೂ ಕೂಡ ಕೆಲವರೆಲ್ಲ ಬರ್ತಾರೆ, ಬಂದು ಮಾತಾಡ್ತಾರೆ. ತುಂಬ ಮಕ್ಕಳು ಬಂದು ಅವರ ಒಂದು ಅರ್ಧ ಗಂಟೆ ಹೊತ್ತೆಲ್ಲ ಅವರ ಅನುಭವವನ್ನು, ಜೀವನದ ಅನುಭವವನ್ನು ಎಲ್ಲ ನನ್ನಲ್ಲಿ ಹೇಳಿ ಅವರು, ನನಗೂ ಖುಷಿಯಾಗ್ತದೆ ಅವರಲ್ಲಿ. ಆಮೇಲೆ ಅವರು ಹೋಗ್ತಾರೆ. ಅಂತೂ ಇದೊಂದು ಈ ರೀತಿಯ ಹಿಂದಿನ ಮಕ್ಕಳು ನೆನಪಿಟ್ಟುಕೊಂಡು ಬಂದು ನಮ್ಮಲ್ಲಿ ನಮ್ಮ ಮೇಲಿನ ಅಭಿಮಾನವನ್ನು ಅವರು ಎಕ್ಸ್ಪ್ರೆಸ್ ಮಾಡಿ ಹೋಗ್ತಾರೆ. ಇದು ಸಂತೋಷ ಇದರಲ್ಲಿ, ಬೇರೆ ಏನಿಲ್ಲ.
ಸರ್, ಸುಮಾರು 90 ವರ್ಷದ ಸುದೀರ್ಘ ಜೀವನವನ್ನು ನೀವು ನಡೆಸಿದವರು, 2-3 ತಲೆಮಾರಿನ ಮನಸ್ಥಿತಿಯನ್ನು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಂಡವರು. ನಿಮ್ಮ ಕಾಲದ ಅಧ್ಯಾಪಕ ವೃತ್ತಿ, ನೀವು ನಿವೃತ್ತರಾದಾಗಿನ ಸಂದರ್ಭಗಳು ಮತ್ತು ಈಗಿನ ಮನೋಸ್ಥಿತಿ ಮತ್ತು ಈಗಿನ ಶಿಕ್ಷಣದ ಗುಣಮಟ್ಟ, ಇದರಲ್ಲಿ ಸಾಕಷ್ಟು ಬದಲಾವಣೆಗಳಾಗಿದೆ ಸರ್. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಹೇಳ್ಬೋದಾ ಸರ್ ನಿಮಗೆ? ಶಿಕ್ಷಣದ ಗುಣಮಟ್ಟ ನನಗೆ ಗೊತ್ತಿಲ್ಲ, ಯಾಕೆಂದರೆ ಹೊಸ ಹೊಸ ಟಾಪಿಕ್ಸ್ ಎಲ್ಲ ಬರುವಾಗ ಅದು ಹಿಂದಿನದಕ್ಕೆ ನಾನು ಅದನ್ನು ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಅಂತ ಸರಿಯಾಗಿ ನಮ್ಮ ಕರ್ತವ್ಯವನ್ನು ಒಬ್ಬ ಟೀಚರ್ ಮಾಡಿದರೆ ಈಗಲೂ ಕೂಡ ಅವರು ಸರಿಯಾಗಿ ರೆಸ್ಪಾನ್ಸ್ ಮಾಡ್ತಾರೆ, ಅದಕ್ಕೆ ರೆಸ್ಪಾಂಡ್ ಮಾಡ್ತಾರೆ. ಹಾಗಾಗಿ ನಾನು ತಿಳಿದ ಮಟ್ಟಿಗೆ ಯಾವ ಒಂದು ಸ್ಟ್ಯಾಂಡರ್ಡ್ ಕೂಡ ಕಮ್ಮಿ ಆಗಲಿಲ್ಲ. ಮಕ್ಕಳಲ್ಲಿ ಹೆಚ್ಚು ಹೆಚ್ಚು ಅನುಭವಗಳುಂಟು. ಈಗಿನ ಮಕ್ಕಳು ಭಾಳ ಶಾರ್ಪ್ ಇದ್ದಾರೆ. ಆದ ಕಾರಣ ಏನು ಬದಲಾವಣೆ ಆಗಲಿಲ್ಲ. ಬದಲಾವಣೆ ಆಗಿದೆ, ಬದಲಾವಣೆ ಆದದ್ದು ಒಳ್ಳೆಯದಕ್ಕೆ ಆಗಿದೆ ವಿನಃ ಕೆಟ್ಟದಕ್ಕಾಗಿದೆ ಅಂತ ಹೇಳಿ ನನಗೆ ಅನುಭವ ಇಲ್ಲ. ನನ್ನ ಮನಸ್ಸಿನಲ್ಲಿ ಅದು ಕಾಣೋದಿಲ್ಲ. ನೀವು ನಿವೃತ್ತಿಯ ನಂತರ ಫಿಲೋಮಿನಾ ಕಾಲೇಜಿನೊಂದಿಗೆ ಒಡನಾಟ, ನಿಮ್ಮ ಕಾಲದ ಸಹೋದ್ಯೋಗಿಗಳೊಂದಿಗೆ ಒಡನಾಟ, ಇವುಗಳೆಲ್ಲ ಇದೆಯಾ ಸರ್? ಹಾಗಿದ್ರೆ ನೀವು ಕಾಲೇಜಿಗೆ ಕೊನೆಯ ಬಾರಿ ಯಾವಾಗ ಭೇಟಿ ಕೊಟ್ರಿ? ನಾನು ತುಂಬ ಸಲ ಬರ್ತಾ ಇದ್ದೆ ಕಾಲೇಜಿಗೆ. ಇವರು ನೋಡಿರ್ಬೋದು, ತುಂಬ ಸಲ ಬಂದು ಫಂಕ್ಷನಿಗೆಲ್ಲ ಬರ್ತಿದ್ದೆ. ಮತ್ತೆ ಸ್ವಲ್ಪ ನನಗೆ ಬೇರೆ ಕೆಲಸದಿಂದಾಗಿ ನನಗೆ ಹೋಗಲಿಕ್ಕೆ ಆಗಲಿಲ್ಲ. ಕಡೆಗಾಗುವಾಗ ಈಗ ಮತ್ತೆ ನನಗೆ ನಡೀಲಿಕ್ಕಾಗೋದಿಲ್ಲ. 60ನೇ ವರ್ಷದ ಫಂಕ್ಷನಿಗೆ ನಾನು ಬರಲಿಲ್ಲ. ನನಗೆ ಇದು ಇನ್ವಿಟೇಷನ್ ಇತ್ತು, ಬರಲಿಲ್ಲ ನಾನು. ಈಗ ಎಷ್ಟು 66 ವರ್ಷ ಆಯಿತು ಅಂತ ಕಾಣ್ತದೆ ಕಾಲೇಜಿಗೆ. ಹಾಗಾಗಿ ನಾನು ಈಗ ಅದಲ್ಲಿಗೆ ಬರುವ ಸ್ಥಿತಿಯಲ್ಲಿ ಇಲ್ಲ. ಅಂತೂ ಬೇರೆ ನನಗೆ ತೊಂದರೆ ಆಗಲಿಲ್ಲ. ನನ್ನ ಆರೋಗ್ಯ, ಜನರಲ್ ಆರೋಗ್ಯ ಸರಿಯಾಗಿ ಉಂಟು. ನನಗೆ ಬರೀ ಕಾಲಿನ ಸಮಸ್ಯೆ, ಕೈಯ ಎಲ್ಲ ಒಂದು ಸ್ವಲ್ಪ ನೋವು ಎಲ್ಲ ಹೀಗೆಲ್ಲ ಅಲ್ಲದೆ ಬೇರೇನು ತೊಂದರೆ ಇಲ್ಲ. ಮತ್ತು ತುಂಬ ಮಕ್ಕಳು ಬಂದು ನೋಡಿ, ನಾನು ಪಟ್ಟಿ ಮಾಡಿ ಇಟ್ಟಿದ್ದೇನೆ. ಸಾಮಾನ್ಯ ಕೆಲವರು ಅತ್ತಿಕಜೆಯವರು, ರತ್ನಾಕರ್ ಶೆಣೈ, BV ಶಗೃತಾಯ ಅವರು ನ್ಯಾಷನಲ್ ಲೆವೆಲ್ನಲ್ಲಿ ಅವರನ್ನು ಸೆಲೆಕ್ಟ್ ಮಾಡಿದ್ದು. ಹೌದು, ರಾಷ್ಟ್ರ ಪ್ರಶಸ್ತಿ ಶಿಕ್ಷಕರು. ಹಾಗೆ ರವಿ ಭಟ್ ಅವರು ಆರ್ಡರ್ ಆಫ್ ಆಸ್ಟ್ರೇಲಿಯಾ ಅಂತ ಅವರಿಗೆ ಕೊಟ್ಟಿದ್ದಾರಂತೆ. ಅದು ನಮ್ಮ ಪದ್ಮ ವಿಭೂಷಣ ಅದಕ್ಕೆ ಸರಿ ಎಂಬುದಾಗಿ ನನ್ನ ಮಗ ಹೇಳಿದ. ಇಂಥವರೆಲ್ಲ ತುಂಬ ಜನ ಇದ್ದಾರೆ ನೋಡಿ. ಮತ್ತು ಒಬ್ಬಳು ಕಲಾವತಿ ಅಂತ ಒಬ್ಬಳು ಇದ್ದಳು. ಅವಳು ಗಣಿತ ತಗೊಂಡು ಅದರಲ್ಲಿ ಗಣಿತ ಟೀಚ್ ಮಾಡ್ತಾಯಿದ್ದಳು ಮದ್ರಾಸ್ನಲ್ಲಿ ಮಾಡಿ. ಅವಳಿಗೆ ಅವಳು ಟೀಚ್ ಮಾಡುವ ರೀತಿಯನ್ನು ನೋಡಿ ಮಕ್ಕಳು ಎಷ್ಟು ಬರಲಿಕ್ಕೆ ಶುರು ಮಾಡಿದರು ಅಂತ ಹೇಳಿದರೆ, ಮತ್ತು ಅವಳು ಇದಕ್ಕೆ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಮನೆಯಲ್ಲೇ ಎಲ್ಲ ಮಾಡ್ತಾಯಿದ್ದಳು ಇದನ್ನು, ಟ್ಯೂಷನ್ ಎಲ್ಲ. ಅಷ್ಟೊಂದು ಒಳ್ಳೆಯ ಟೀಚಿಂಗ್ ಅವಳದ್ದು ಅಂತ ಹೇಳ್ತಾರೆ ಎಲ್ಲರು. ಹಾಗೆ ಮತ್ತು ಹೇಮಾ ಒಬ್ಬರು ನನ್ನನ್ನು ನೋಡಲಿಕ್ಕೆ ಬರ್ತಾರೆ ಬ್ಯಾಂಗ್ಳೂರಿನಿಂದ. ಅವರು ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಪ್ರೊಫೆಸರ್ ಆಗಿದ್ದರು. ಇದು ಯಾವಾಗ ದೇವರು ಇಲ್ಲೇ ಬರೋದು, ಏಪ್ರಿಲ್ 18ಕ್ಕೆ ಸರಿಯಾಗಿ ಬರ್ತಾರೆ. ನನ್ನನ್ನು ಬಂದು ಮಾತನಾಡಿಸಿ ನಮಸ್ಕಾರ ಎಲ್ಲ ಮಾಡಿ ಹೋಗ್ತಾರೆ. ಮೊನ್ನೆಯೂ ಹೇಳಿದರು ಹೋಗುವಾಗ, ಸರ್ ಇನ್ನೊಮ್ಮೆ ಬರುವ ಏಪ್ರಿಲ್ 18ಕ್ಕೆ ನೋಡುವ ಅಂತ. ಆ ರೀತಿ ಬಂದು ಎಲ್ಲ ಮಾತನಾಡಿಸ್ತಾರೆ. ಪದ್ಮನಾಭ ಗೌಡ ಅಂಥೇಳಿ ಇಲ್ಲಿ ಕಾರ್ಕಳದಲ್ಲಿ ಭುವನೇಂದ್ರ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಸಾಮಾನ್ಯ 11 ವರ್ಷಕ್ಕಿಂತ ಹೆಚ್ಚು ಅವರು ಸರ್ವಿಸ್ನಲ್ಲಿದ್ದವರು. ಬೆಳಗಜೆಯವರು ಅವರು ಸಂಪರ್ಕ ಇಲ್ಲ ನನಗೆ. ಇಡೀ ಅವರು ಇಲ್ಲಿಂದ ಹೋದ ಮೇಲೆ ಒಮ್ಮೆ ಪೇಟೆಯಲ್ಲಿ ಸಿಕ್ಕಿದ್ರು. ಯಾರು ದೊಡ್ಡವರು, ಅವರ ಹೆಸರು
ಎಂಥದ್ದು ಕೃಷ್ಣಮೂರ್ತಿ ಅಲ್ಲ, ರಾಮಮೂರ್ತಿ ಸಿಕ್ಕಿದ್ದು. ಕೃಷ್ಣಮೂರ್ತಿ ಬಂದು ನನ್ನ ಮನೆಯಲ್ಲಿ ಊಟ ಎಲ್ಲ ಮಾಡಿ ಎಲ್ಲ ಹೋಗಿದ್ದಾರೆ ಅವರು. ಅವರಲ್ಲ, ರಾಮಮೂರ್ತಿ ಅವರು ಒಮ್ಮೆ ನನಗೆ ಸರ್ಪ್ರೈಸ್ ಆಗಿ ಇಲ್ಲಿ ಓಲ್ಡ್ ಪೋಸ್ಟ್ ಆಫೀಸ್ನ ಹತ್ತಿರ ಅಲ್ಲಿ ಸಿಕ್ಕಿದ್ರು. ಮಾತನಾಡಿದರು, ಎಲ್ಲ ಬರ್ತೇನೆ ಮತ್ತೆ ಅವರಿಗೆ ಆಗಲಿಲ್ಲ. ಡಾಕ್ಟರ್ ಗೋಪಿನಾಥ್ ಅವರು ಹಾಗೆ ನನಗೆ ಸ್ವಲ್ಪ ಸೌಖ್ಯ ಇಲ್ಲ ಅಂತ ಹೇಳಿದರೆ ಅವರೇ ಬರ್ತಾರೆ ಇಲ್ಲಿಗೆ, ಬಂದು ನೋಡಿ ಮಾತನಾಡಿ ಹೋಗ್ತಾರೆ. ಡಾಕ್ಟರ್ ಪಾಲಣ್ಣ ಅವರು ನನ್ನ ಫಸ್ಟ್ ಇಯರ್ನಲ್ಲಿದ್ದ ಸ್ಟೂಡೆಂಟ್, ಆಮೇಲೆ ನನ್ನ ಕೊಲೀಗಾಗಿ ಅವರು ಬಂದರು. ಡಾಕ್ಟರ್ ಪಾಲಣ್ಣ, ಆನಂದ ಅಂತ ಹೇಳುವವರು 2-3 ಸಲ ಬಂದರು ಇಲ್ಲಿಗೆ ನನ್ನನ್ನು ನೋಡಲಿಕ್ಕೆ. ಅವರು DF ಆಗಿದ್ದರು. ಹೀಗೆ ಅಂತ ಹೇಳಿದ್ದು ನಾನು, ಕುಮಾರ್ ಅಂತ. ಹೌದು ಡಾಕ್ಟರ್ ಅವರು ಬಂದರೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಹೋಗೋದು, ಹೀಗೆಲ್ಲ ಉಂಟಪ್ಪ. ಅದೇ ನನಗೆ ನನ್ನ ಈ ಶಿಕ್ಷಕ ಜೀವನದಲ್ಲಿ ಸಮಸ್ಯೆಯೇ ಬರಲಿಲ್ಲ, ಯಾವ ಸಮಸ್ಯೆಯೂ ಬರಲಿಲ್ಲ. ನಾನು ಅತೀ ಸಂತೋಷದಲ್ಲಿ ಮಾಡಿದ ಕೆಲಸ ಅಂದರೆ ಇದು ಟೀಚಿಂಗ್. ನನಗೆ ಬೇರೆ ಇಷ್ಟೆಲ್ಲ ಕೆಲಸಗಳಿದ್ದರೂ, ಬೇರೆ ವೃತ್ತಿಗಳೆಲ್ಲ ಇದ್ದರೂ ಕೂಡ ನನಗೆ ಟೀಚಿಂಗೇ ನನಗೆ ಅಷ್ಟು ತೃಪ್ತಿಕರವಾದ ಒಂದು ಭಾಗ ಅದು ಸಿಕ್ಕಿದ್ದು ನನ್ನ ಪುಣ್ಯ, ಜೀವನದ ಪುಣ್ಯ. ಅದರಲ್ಲಿ ಏನು ನನಗೆ ಒಂದಿಷ್ಟು ಬೇಸರ ಇಲ್ಲ. ಸರ್, ದೀರ್ಘಾವಧಿಯ ಸಾರ್ಥಕ ಬದುಕನ್ನು ಅವಲೋಕಿಸಿದಾಗ ನೀವೊಂದು ಸಂದೇಶ ರೂಪದಲ್ಲಿ ಕಾಲೇಜನ್ನು ಸೇರಿಸಿಕೊಂಡು ಮಾತನಾಡೋದಾದರೆ ನಿಮ್ಮ ಸವಿ ಮಾತು, ನೆನಪಿನ ಮಾತು, ಸಂದೇಶ ಯಾವುದು ಸರ್? ನಾನು ಸಂದೇಶ ಎಲ್ಲ ಕೊಡಲಿಕ್ಕೆ ಹೋಗೋದಿಲ್ಲ, ಯಾಕೆಂದರೆ ನಾನೊಂದು ಸಣ್ಣ ಮನುಷ್ಯ. ನನಗೆ ನಾನು ಅಷ್ಟು ಕೊಡುವಷ್ಟು ನನ್ನ ಸ್ಥಿತಿ ಅಲ್ಲ, ನನ್ನ ಯೋಗ್ಯತೆಯೂ ಇಲ್ಲ. ಆದರೆ ನಾನು ಒಂದು ಹೇಳ್ತೇನೆ, ಸುಸಂಸ್ಕೃತ ಮಕ್ಕಳು ಈ ಕಾಲೇಜಿನಲ್ಲಿ ಕಲಿತು ಈ ಜ್ಞಾನ ದೇಗುಲದಿಂದ ಹೊರಗೆ ಬಂದು ಸಮಾಜವನ್ನು ವೃದ್ಧಿಪಡಿಸಲಿ, ಒಳ್ಳೆಯದು ಮಾಡಲಿ ಎಂಬುದೇ ನನ್ನ ಆಸೆ. ಈಗೆಲ್ಲ ಇದು ಈ ಟೆರರಿಸಮ್ ಇಂಥದ್ದೆಲ್ಲ ಆಗ್ತದಲ್ಲ, ಅದೆಲ್ಲ ಆಗಬಾರ್ದು. ಎಲ್ಲರಿಗೂ ಒಂದು ಸಂಸ್ಕಾರ ಬಂದು ಅವರು ಸಂಸ್ಕಾರದ ಇಲ್ಲಿ ಬಂದು ಕಲ್ತದ್ದರಲ್ಲಿ ಅದಕ್ಕೆ ಅದನ್ನು ಜ್ಞಾನ ದೇಗುಲ ಅಂತ ಹೇಳೋದು. ಅದರಲ್ಲಿ ಕಲಿತು ಬಂದು ಸುಸಜ್ಜಿತ ಬರೇ ಏನು ಅತ್ಯಂತ ಸಂಸ್ಕಾರಯುತ ನಾಗರಿಕರಾಗಬೇಕು ಎಂಬುದೇ ನನ್ನ ಆಸೆ. ಆ BV ಶಗಿರ್ತಾಯ ಅಂತ ಹೇಳುವವರು, ಅವರಿಗೆ ನ್ಯಾಷನಲ್ ಅವಾರ್ಡ್ ಬಂತು. ಡಾಕ್ಟರ್ ಅಬ್ದುಲ್ ಕಲಾಂ ಅವರ ಕೈಯಿಂದ ಅವರಿಗೆ ಕೊಟ್ಟದ್ದು ಅದನ್ನು. ಅವರು ಆ ಒಂದು ಹೈಸ್ಕೂಲ್ನಲ್ಲಿ ಎಷ್ಟೊಂದು ಇಂಪ್ರೂವ್ಮೆಂಟ್ ಮಾಡಿದ್ದಾರೆ ಅಂತ ಹೇಳಿದರೆ, ಎಲ್ಲರೂ ಬಂದು ನೋಡಿ ಅಲ್ಲಿ ಬರೇ ಒಂದು ಶಾಲೆಯಲ್ಲಿ ಪಾಠ ಮಾಡೋದಲ್ಲ, ಅಲ್ಲಿ ಸುತ್ತಮುತ್ತ ಎಲ್ಲ ಗಾರ್ಡನ್ ಎಲ್ಲ ಮಾಡಿ ಅಷ್ಟೊಂದು ಚೆಂದಕ್ಕೆ ಅವರನ್ನು ಬಿಡಬೇಡಿ, ಬಿಟ್ಟು ಹೋಗಬೇಡಿ ಅಂತ ಹೇಳಿದರು. 1 ವರ್ಷ ಮುಂದಕ್ಕೆ ನಿಲ್ಲಬೇಕು ಅಂತ ಹೇಳಿದರು. ಅವರಿಗೆ ಮತ್ತೆ ಬೇರೆ ತೊಂದರೆಯಿಂದಾಗಿ ಹೋದರು ಅವರು. ಅಲ್ಲದೆ ನನ್ನ ಲೆಕ್ಕದಲ್ಲಿ ಅವರು ಮತ್ತೊಂದು ವಿಚಾರ, ನಾವು ಯಾವಾಗಲೂ ಕಲಿಸಿದ್ದರಲ್ಲಿ ಅದರ ಸಾರವನ್ನು ತೆಗೆದು ಅದರಿಂದಾಗಿ ನನ್ನ ಮೇಲೆ ಪ್ರಭಾವ ಬಿತ್ತು ಎಂಬುದೊಂದು ಮಾತು ಬಂದರೆ ನಮಗೆ ಅದಕ್ಕಿಂತ ಹೆಚ್ಚಿನ ಅಭಿಮಾನದ ವಿಚಾರ ಇಲ್ಲ. ಎ ಗುಡ್ ಟೀಚರ್ ಶುಡ್ ಟೀಚ್ ವೆಲ್ ಬಟ್ ಆಲ್ಸೋ ಶುಡ್ ಇನ್ಸ್ಪೈರ್ ದ ಸಬ್ಜೆಕ್ಟ್ ಅಂತ. ಅಂಥವರೊಂದಿಬ್ಬರು ಇದ್ದಾರೆ ನನಗೆ. ಅವರು ನಿಜವಾಗಿಯೂ ನನ್ನಿಂದ ಅದೆಷ್ಟೋ ಮೇಲಕ್ಕೆ ಹೋಗಿದ್ದಾರೆ. ಅವರು ಎಷ್ಟೋ ಮೇಲಕ್ಕೆ ಆದರೂ ಬಂದವರು ಮಾತನಾಡಿಸ್ತಾರೆ, ನನಗೆ ತೃಪ್ತಿ ಉಂಟು. ಇದೇ ಶಗಿರ್ತಾಯ ಹೇಳ್ತಾರೆ, ನಾನು ಮ್ಯಾಥ್ಸ್
ತೆಕ್ಕೊಳ್ಳಿಕ್ಕೆ ಕಾರಣವೇ ನೀವು ಅಂತ. ಅದು ನಾನು ಅದನ್ನೆಲ್ಲ ದೊಡ್ಡ ಬಿರುದು ಬಾವಲಿಯಾಗಿ ಮಾಡೋದಿಲ್ಲ. ಆದರೂ ಕೂಡ ಇಂಥವ್ರು ಇದ್ದಾರೆ, ಇಂಥವರು ಕೆಲವರಿದ್ದಾರೆ, ಒಬ್ಬರಿಬ್ಬರೆಲ್ಲ ಬಂದು ಮಾತನಾಡಿಸ್ತಾರೆ. ನಾನು ಅದನ್ನು ಸುಮ್ಮಗೆ ನನ್ನಷ್ಟಕ್ಕೆ ನಾನು ಹೊಗಳಿಕೊಳ್ಳಿಕ್ಕೆ ನನಗೆ ಮನಸ್ಸಿಲ್ಲ. ಅದೆಲ್ಲ ಸರಿಯಾದ ರೀತಿಯೂ ಅಲ್ಲ. ನನಗೆ ತೃಪ್ತಿ ಉಂಟು ಅದರಲ್ಲಿ, ಒಂದು ಸಂತೋಷ, ಮನಸ್ಸಿನ ಸಂತೋಷ ಆಗ್ತದೆ. ನಾನು ಮನೆಯವರಿಗೂ ಕೂಡ ಅದನ್ನು ಹೀಗೀಗೆ ಹೇಳಿದರು, ಹೀಗೆ ಹೊಗಳಿದರು ನಾನು ಹೇಳೋದಿಲ್ಲ, ಅನ್ನಷ್ಟಕ್ಕೆ ಇರ್ತೇನೆ. ಅದಕ್ಕೆ ನನ್ನ ಆತ್ಮಕ್ಕೆ ತೃಪ್ತಿ ಆಗ್ತದೆ ಅದರಿಂದ. ಈ ಟೀಚಿಂಗಿನಷ್ಟು ಒಳ್ಳೆಯ ಕೆಲಸ ಬೇರೆ ನನಗೆ ಸಾಧ್ಯ ಇಲ್ಲ ಮಾಡಲಿಕ್ಕೆ. ನಾನು ಕೃಷಿ ಇದಾದ ಮೇಲೆ ಕೃಷಿಗೆ ಪ್ರಯತ್ನ ಪಟ್ಟೆ, ಅಲ್ಲಿ ಫೇಲ್ ಆದೆ. ಫೇಲ್ ಆದಂದರೆ ಕೃಷಿ ಸರಿ ಮಾಡಲಿಲ್ಲ ಅಂತಲ್ಲ, ತುಂಬ ಕಷ್ಟಪಟ್ಟೆ, ಆದರೆ ಅದು ಆಗಲಿಲ್ಲ ನನ್ನಿಂದ. ಹೀಗೆ ಒಟ್ಟಾರೆ ಹೇಳೋದಿದ್ದರೆ ನಾನು ಬಹಳ ಪುಣ್ಯವಂತ. ಇದರಲ್ಲಿ ನನಗೆ ಬೇಕಾದ ವಿಭಾಗವೇ ನನಗೆ ಇದು ಅಧ್ಯಾಪಕ ವೃತ್ತಿ ಸಿಕ್ಕಿದೆ. ಆದ ಕಾರಣ ಎಲ್ಲವೂ ನನ್ನ ಮನದಾಸೆಯಂತೆ ನಡೆದಿದೆ ಎಂಬುದು ನನ್ನ ಇದು ಮಾತು. ಕೆಲವು ಕ್ಲಾಸ್ಗಳಿಂದ ಅಲ್ಲಿ ಪಾಠ ಮಾಡಿ ಹೊರಗೆ ಬರುವಾಗ ಅದನ್ನು ನಾನು ತಿಳಿಯಪಡಿಸಿದ ರೀತಿ ಅದೆಲ್ಲ ನನಗೆ ಮನಸ್ಸಿಗೆ ಅಷ್ಟೊಂದು ತೃಪ್ತಿ ಕೊಡ್ತದೆ. ನಾನು ಹೊರಗೆ ಬರುವಾಗ ನನಗೆ ಯಾರನ್ನೂ ಎದುರು ಕಾಣ್ತಾ ಇರಲಿಲ್ಲ, ಅಂತೂ ಅಷ್ಟೊಂದು ಸಂತೋಷದಲ್ಲಿ ನಾನು ಹೊರಗೆ ಬರ್ತಾ ಇದ್ದೆ. ಮತ್ತೊಂದು ಕ್ಲಾಸಿಗೆ ಹೋಗಬೇಕು, ಹಾಗೆ ಮಾಡ್ತೆ. ನಾನು ಯಾವಾಗಲೂ ನನ್ನ ಪಾಠ ನನಗೆ ಹೇಗೆ ಉಂಟು ಅಂತ ನನಗೆ ಗೊತ್ತುಂಟು. ನಾನು ಕೇಳಲಿಲ್ಲ, ಯಾರೊಬ್ಬನಲ್ಲಿಯೂ ಕೇಳಲಿಲ್ಲ. ಇಡೀ ಜೀವಮಾನದಲ್ಲಿ ನನ್ನ ಪಾಠ ಹೇಗೆ ಅಂತ ಯಾರಲ್ಲಿಯೂ ಕೇಳಲಿಲ್ಲ ನಾನು. ಆದರೆ ನನಗೆ ಅಂತರಾಳದಲ್ಲಿ ಗೊತ್ತುಂಟು ಅಷ್ಟೇ. ಸರ್, ನೀವು ಬೇರೆ ಬೇರೆ ಪ್ರಾಂಶುಪಾಲರ ಕೈಗಳಿಗೆ ಕೆಲಸ ಮಾಡಿದವರು. ಆ ಪ್ರಾಂಶುಪಾಲರ ಮನೋಭಾವ, ನಿಮ್ಮ ಮನೋಭಾವ ಅದು ಜೊತೆಯಾಗಿ ಹೋಗ್ತಾ ಇತ್ತು ಸರ್? ಪ್ರಾಂಶುಪಾಲರು ಫಾದರ್ ಸೆರಾವೋ ನನಗೆ ಬಹಳ ಹಿಡಿಸಿದೆ. ಅವರನ್ನು ಎಷ್ಟು ಹಿಡಿಸಿದೆ ಅಂತ ಹೇಳಿದರೆ, ಅವರು ಒಂದು ಸಂದರ್ಭದಲ್ಲಿ ನನಗೆ ಹೇಳಿದರು, ನಿನ್ನ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಅಂತ ಹೇಳಿದರು. ಅದು ಆ ಸಂದರ್ಭ ಯಾವುದು ಬೇರೆ ಬಿಡಿ. ಯುವರ್ ಪ್ರಾಬ್ಲಮ್ ಈಸ್ ಮೈ ಪ್ರಾಬ್ಲಮ್ ಅಂತ ಹೇಳಿದರು. ಆಮೇಲೆ ನನ್ನನ್ನು ಅವರಿಗೆ ಸರಿಯಾಗಿ ಗೊತ್ತಾಗಿತ್ತು. ಆಯಿತು, ಈ ಮಕ್ಕಳ ಅಭಿಪ್ರಾಯಗಳನ್ನೆಲ್ಲ ಅವರು ಸಂಗ್ರಹಿಸಿ ಸರಿಯಾಗಿ ಗೊತ್ತಿತ್ತು. ಒಮ್ಮೆ ಕೂಡ ಅವರು ಅದನ್ನು ಅವರು ಹೊರಗೆ ಹೇಳಿದವರೇ ಅಲ್ಲ, ಹೇಳುವುದಿಲ್ಲ. ಮನಸ್ಸಿನ ಅವರಿಗೆ ಒಂದು ಹ್ಯುಮೇನ್ ಅಪ್ರೋಚ್ ಇತ್ತು ಅವರಿಗೆ. ಎಲ್ಲಿಯವರೆಗೆ ಅಂದರೆ, ನಾನು ರಿಟೈರ್ ಆಗುವಾಗ ಅವರು ಮಂಗಳೂರಲ್ಲಿ ವೆಲೆನ್ಷಿಯಾದಲ್ಲಿ ಚರ್ಚಿನಲ್ಲಿ ಇದ್ದರು. ನಾನು ಬೆಳಗ್ಗೆ ಸಾಮಾನ್ಯ ಭಾಳ ಬೇಗನೆ ಹೋದೆ ಅಲ್ಲಿ ನೋಡಲಿಕ್ಕೆ ಅಂತ ಅವರನ್ನು, ರಿಟೈರ್ ಆಗುವ ಮೊದಲು. ರಿಟೈರ್ ಹೋಗುವಾಗ ಅವರು ಒಳಗಿಂದ ಮೆಲ್ಲ ಗಾಜೀಚೆ ಹೋಗ್ತಾರೆ, ಆರೋಗ್ಯ ಸರಿ ಇರಲಿಲ್ಲ. ಕಡೆಗೆ ಯಾರು ಅಂತ ಕೇಳಿದರು. ನಾನು ಹೇಳಿದ ಕೂಡಲೇ ಗೊತ್ತಾಯಿತು. ಬಂದರು ಮಾತನಾಡಿ ಎಲ್ಲ ಇದು ಮಾಡಿ ನನಗೆ ಕಾಫಿ ಎಲ್ಲ ಕೊಟ್ಟರು, ಯಾವುದು ಬ್ರೂ ಕಾಫಿ ಎಲ್ಲ ಕೊಟ್ಟರು, ಎಲ್ಲ ಇದಾಯಿತು. ಕಡೆಗೆ ನಾನು ಬರುವಾಗ ಅವರ ಕಾಲು ಹಿಡಿದು ಬಂದೆ, ಸಾಷ್ಟಾಂಗ ಕಾಲು ಹಿಡಿದು ಬಂದೆ. ಎದ್ದು ಪುನಃ ಬಂದೆ. ಅಷ್ಟೊಂದು ಆ ಮನುಷ್ಯ ಬಹಳ ನಾನು ಹೇಳೋದು ಯಾವಾಗಲೂ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಲಿಕ್ಕೆ ಅವರು ಯೋಗ್ಯ ಅಂತ ಹೇಳ್ತಾ ಇದ್ದೆ. ಇದು ಇನ್ನೊಬ್ಬರು ಫಾದರಲ್ಲಿ ಕೇಳಿದ್ದೇನೆ, ಯಾರು ಇನ್ನೊಬ್ಬರು ಅವರ ಹೆಸರು ನನಗೆ ಗೊತ್ತಿಲ್ಲ, ನಾನು ಅವರ ಕೆಳಗೆ ಕೆಲಸ ಮಾಡಲಿಲ್ಲ. ಆಫೀಸಿಗೆ ಹೋದ ಸಂದರ್ಭದಲ್ಲಿ ಇದನ್ನು ಹೇಳಿದ್ದೆ. ಅವರು ಒಂದು ಕಾಲೇಜಿನ ವೈಸ್ ಚಾನ್ಸಲರ್ ಆಗಲಿಕ್ಕೆ, ಕಾಲೇಜಲ್ಲ ಯೂನಿವರ್ಸಿಟಿಯ ವೈಸ್ ಚಾನ್ಸಲರ್ ಆಗಲಿಕ್ಕೆ ಯೋಗ್ಯ ಎಂಬುದನ್ನು ನಾನು ಹೇಳ್ತಾ ಇದ್ದೆ. ಇದು ಫಾದರ್ ಸೆರಾವೋ ಅವರ ವಿಚಾರ. ಫಾದರ್ ಕ್ಯಾಸ್ಟ್ಲಿನೋ ಭಾಳ ಲಿಬರಲ್. ಅವರು ಬಂದ ಮೇಲೆ ಆ ಸೀರಿಯಸ್ನೆಸ್ ಎಲ್ಲ ಅಲ್ಲಿ ಇಲ್ಲ, ಆದರೆ ಖುಷಿ ಆಗ್ತಿತ್ತು ಅವರೊಟ್ಟಿಗೆ, ಭಾಳ ಲಿಬರಲ್. ಒಬ್ಬರು ಪ್ರಿನ್ಸಿಪಾಲ್ ನನಗೆ ಸಿಕ್ಕಿದ್ದು ಫಾದರ್ JB. ಅವರು ಮನುಷ್ಯರಲ್ಲಿ ವ್ಯತ್ಯಾಸ ಇರ್ತದೆ, ಆದರೆ ಭಾರಿ
ಸೆಕ್ಯುಲರ್ ಆ ಮನುಷ್ಯ ನಾನು ತಿಳಿದ ಮಟ್ಟಿಗೆ. ನಮಗೆ ಕಡೆಗಾಗುವಾಗ ನಮಗೆ ಸ್ವಲ್ಪ ಜಟಾಪಟಿ ಆಗಿತ್ತು ಒಮ್ಮೆ, ಆದರೆ ಕಡೆಗಾಗುವಾಗ ಎಷ್ಟೊಂದು ಪ್ರೀತಿಯಲ್ಲಿ ಅವರು ನನ್ನನ್ನು ಬೀಳ್ಕೊಟ್ರು ಅಂತ ಹೇಳಿದರೆ, ಪ್ರತಿ ಫಂಕ್ಷನಿಗೂ ನಾನೇ ಬೇಕು ಅವರಿಗೆ ರಿಟೈರ್ ಆಗುವಾಗ. ಹೀಗೆ ನಾನು ಹೇಳ್ತೇನೆ, ನನಗೆ ಸಂತೋಷದ ಜೀವನ ನನ್ನದು. ಈ 30-31 ವರ್ಷ ಸಂತೋಷದ ಜೀವನ, ಕಷ್ಟದ ಜೀವನ ಆಗಿದೆ ನನಗೆ. ಯಾಕೆಂದರೆ ಆಸ್ತಿಯನ್ನು ನೋಡಬೇಕು, ತಂದೆ ತಾಯಿ ಅಲ್ಲಿದ್ದರು, ಅವರನ್ನು ನೋಡಲಿಕ್ಕೆ ಹೋಗಬೇಕು, ಹೀಗೆಲ್ಲ ಆಗ್ತಾಯಿತ್ತು. ಇದೇ ಫಾದರ್ JB ನನ್ನ ಮನೆಗೆ ಬಂದರು, ಫಾದರ್ ಕ್ಯಾಸ್ಲಿನು ಕೂಡ ಬಂದಿದ್ದಾರೆ. ಅಲ್ಲಿ ಬಂದವರು ಫಾದರ್ JB ಹೇಳಿದರು, ಇಂಥ ಒಂದು ಹಳ್ಳಿ ಪ್ರದೇಶದಿಂದ ನೀನು ಬಂದು ಯಾವಾಗಲೂ ಪಾಠ ಮಾಡ್ತಿದ್ದೀಯಲ್ಲ, ಹೇಗೆ ಬಂದು ನೀನು ಬರ್ತಿದ್ದಿ ಅಂತ ಹೇಳಿದ್ದಾರೆ ನನ್ನಲ್ಲಿ, ನನ್ನ ಮನೆಗೆ ಬಂದಲ್ಲಿ. ಹಾಗೆ ಇದು ನಾನು ಬಹಳ ಕ್ಲೋಸಾಗಿ ಅವರನ್ನು ನೋಡಿದ್ದೇನೆ. ನಾನು ಹೇಳಿದಲ್ಲ ನಿಮ್ಮಲ್ಲಿ, ನಿನ್ನ ಪ್ರಾಬ್ಲಮ್ ನನ್ನ ಪ್ರಾಬ್ಲಮ್ ಒಂದು ಅಂದರೆ ಅದು ಯಾವಾಗ ಒಂದು ಸ್ಟಾಫಿನ ಒಳಗೆ, ನಮ್ಮ ಅದೇ ಕಾಲೇಜಿನ ಸ್ಟಾಫಿನ ಒಳಗೆ ನಮಗೆ ಸ್ವಲ್ಪ ತಿಕ್ಕಾಟ ಆಗುವಾಗ ಅಲ್ಲಿ ತಪ್ಪು ನನ್ನದು ಇರಲಿಲ್ಲ. ಅವ್ರು ಹೇಳಿದರು, ಯುವರ್ ಪ್ರಾಬ್ಲಮ್ ಈಸ್ ಮೈ ಪ್ರಾಬ್ಲಮ್, ಐ ವಿಲ್ ಸಾಲ್ವ್ ಇಟ್ ಅಂತ ಹೇಳಿದರು. ಡೋಂಟ್ ವರಿ. ನಾನು ಸ್ವಲ್ಪ ತಲೆಗೆ ಹೆಚ್ಚು ಇದು ಅದನ್ನು ತಗೊಳ್ಳುವ ಅಂತ ಅವರಿಗೆ ಗೊತ್ತಿತ್ತು, ಎಲ್ಲರೂ ಹೇಳ್ತಿದ್ರು ಹಾಗೆ, ಸ್ವಲ್ಪ ಇದನ್ನೆಲ್ಲ ಸೀರಿಯಸ್ ಆಗಿ ತಗೊಳ್ತಿದ್ದೆ ನಾನು ಅಂತ. ಅವ್ರು ಹೇಳಿದರು, ನೀನು ಡೋಂಟ್ ವರಿ, ಐ ವಿಲ್ ಸಾಲ್ವ್ ದ ಪ್ರಾಬ್ಲಮ್, ಯುವರ್ ಪ್ರಾಬ್ಲಮ್ ಈಸ್ ಮೈ ಪ್ರಾಬ್ಲಮ್ ಅಂತ. ನನಗೆ ಒಮ್ಮೆ ಒಂದು 60ನೇ ಇಸವಿಯ ಹತ್ತಿರದಲ್ಲಿ ಸರ್ಪ ಸುತ್ತಾಯಿತು. ಸರ್ಪ ಸುತ್ತಾಗುವಾಗ ಯಾರಿಗೂ ಇಲ್ಲಿ ಮದ್ದೇ ಇರಲಿಲ್ಲ, ಈ ಮದ್ದು ಎಲೋಪೆಥಿಕ್ ಮದ್ದಿರಲಿಲ್ಲ. ಮತ್ತು ಅದಕ್ಕೆ ಹಳ್ಳಿ ಮದ್ದೆಲ್ಲ ಮಾಡಿದ್ದು, ಅದು ಎಂಥದ್ದು ಭಾರಿ ಕಷ್ಟ ಬಂದೆ ನಾನು ಅದರಲ್ಲಿ. ನಾನು ಹೋಗಿ ಮತ್ತೆ ಗುಣ ಆಯ್ತದು. ಗುಣ ಆಗಿ ಎಲ್ಲ ನಾನು 15 ದಿವಸದಲ್ಲಿ ಬಂದೆ. ಅವರು ನಾನು ತಿಂಗಳುಗಟ್ಟಲೆ ಬರೋದಿಲ್ಲ ಅಂತ ಗ್ರಹಿಸಿಕೊಂಡಿದ್ದರು. ತಿಂಗಳುಗಟ್ಟಲೆ ಬರೋದಿಲ್ಲ, ಬರಲಿಕ್ಕೆ ಸಾಧ್ಯವೇ ಇಲ್ಲ ಅವರು ಹೇಳ್ತಿದ್ರಂತೆ, ಬರಲಿಕ್ಕೆ ಸಾಧ್ಯವೇ ಇಲ್ಲ. 15 ದಿವಸದಲ್ಲಿ ನಾನು ಬಂದೆ. ಆಮೇಲೆ ಹೇಳಿದರು ಅವರು, ನನ್ನನ್ನು ಕರೆದು, ನೀನು ಬಂದದ್ದು ನನಗೆ ಭಾರಿ ವಿಶೇಷ, ನಿನಗೆ ನನ್ನ ಇದು ಹೆಲ್ತ್ ಸರಿಯಾಗಿ ಜಾಗ್ರತೆಯಲ್ಲಿ ಇರು, ಮತ್ತು ನಿನಗೆ ಯಾವಾಗ ಕ್ಲಾಸಿನ ಮಧ್ಯದಲ್ಲಿ ಆಗುವುದಿಲ್ಲ ಅಂತ ಖಂಡಿತ ನನ್ನಲ್ಲಿ ಕೇಳೋದೇ ಬೇಡ, ಕ್ಲಾಸು ಡಿಸ್ಮಿಸ್ ಮಾಡಿ ನೀನು ಹೋಗ್ಬೋದು ಅಂತ ಹೇಳಿದರು. ಅವರು ಕ್ಲಾಸಿನ ವಿಚಾರದಲ್ಲಿ ನೀವು ಹೇಳಿದಾಗೆ ಟೆರರ್ ಒಬ್ಬನೇ ಒಂದು ತಪ್ಪಿ ಬೀಳಲಿಕ್ಕೆ ಸಾಧ್ಯವೇ ಇಲ್ಲ. ಆದರೆ ಆ ಮನುಷ್ಯನನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ, ಮತ್ತು ನಾವು ಸರಿ ಇದ್ದರೆ ಅವರು ಖಂಡಿತ ಇದ್ದಾರೆ. ನಾನು ಇನ್ನೊಬ್ಬರನ್ನು ಹೇಳೋದಲ್ಲ, ಹಾಗೆ ಹೇಳೋದಲ್ಲ, ನಾವು ನಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡ್ತೇವೆ ಅಂತ ಹೇಳಿದರೆ ಅವರು ತಾನಾಗಿಯೇ ಒಪ್ಪಿಕೊಳ್ತಾರೆ ಅದನ್ನು. ಅದು ನಾನು ಹೇಳಿದಲ್ಲ, ಕಡೆಗಾಗುವ ಸಾಷ್ಟಾಂಗ ನಮಸ್ಕಾರ ಮಾಡಿ ಬಂದ, ನನಗೆ ಅಷ್ಟೊಂದು ಪ್ರೀತಿ ಇತ್ತು ಅವರಲ್ಲಿ. ನಾನು ದಿನನಿತ್ಯ ಡೈರಿ ಬರೀತೇನೆ. ಹೈಸ್ಕೂಲ್ನಲ್ಲಿರುವಾಗ ನನಗೆ ಬರೆಯುವ ಅಭ್ಯಾಸ ಶುರು ಮಾಡಿದ್ದು ನಾನು. ಇಂಗ್ಲೀಷ್ನಲ್ಲಿ ಬರೀತಾ ಇದ್ದದ್ದು ಡೈರಿ. ಆ ಪುಸ್ತಕಗಳನ್ನು ನಾನು ಕಲೀಲಿಕ್ಕೆ ಹೋಗುವಾಗ ಎಲ್ಲೆಲ್ಲಿಯೋ ಮನೆಯಲ್ಲಿ ಮೂಲೆಯಲ್ಲಿ ಬಿಟ್ಟದ್ದು ಒಂದೇ ಒಂದು ಸಿಕ್ಕುವುದಿಲ್ಲ ನನಗೆ. 54ನೇ ಇಸವಿಯ 1954ನೇ ಇಸವಿಯ ಒಂದು ಡೈರಿ ಸಿಕ್ಕಿತು. ಕಾಲೇಜ್ ಶುರುವಾಗುವಾಗ ಇಲ್ಲ, ಅದು ಸಿಗಲಿಲ್ಲ. ನಾನು ಅದಕ್ಕಿಂತ ಮತ್ತು ಸಾಮಾನ್ಯ 60ನೇ ಇಸವಿಯಿಂದ ಮತ್ತೇನ ಅಲ್ಲ 62 ಹಾಗೇನಾದರೂ ಅದರಿಂದ ಮತ್ತೇನ ಪೂರಾ ಡೈರಿ ನನ್ನಲ್ಲಿ ಉಂಟು. ಆದರೆ ಓದುವ ಪೇಷನ್ಸ್ ನನಗೇ ಇಲ್ಲ. ನಟರ ಇಲ್ಲ, ನನಗೆ ನೆನಪಿಲ್ಲ. ಪಾರ್ಥಸಾರಥಿ ಇದ್ದರು, ಅವರು ಇದಕ್ಕೆ ಸೆಲೆಕ್ಟ್ ಆಗಿ ಹೋಗಿ KS ಎಲ್ಲ ಆಗಿದ್ದಾರೆ ಅವರು. ನಾನು ಆಗಾಗ ಎಲ್ಲ ಮಾತನಾಡ್ತಾ ಇದ್ದೆ, ಫೋನ್ ಇದರಲ್ಲಿ ಯಾವುದು ಕಾಗದ ಬರೀತಾ ಇದ್ದೆ, ಹೀಗೆಲ್ಲ. ಅವ್ರು ಭಾರಿ ಒಳ್ಳೆಯದಾಯಿತು ಅವರಿಗೆ, ಅವ್ರದ್ದು ಪಾರ್ಥಸಾರಥಿ.
ಎಲ್ಲ 1 ವರ್ಷ 2 ವರ್ಷ ಬಂದು ನಿಲ್ತಿದ್ರು. ಎಲ್ಲ ಕಡೆಯವರೆಗೆ ನಾವು 4 ಜನ ಉಳಿದದ್ದು. ಫಸ್ಟ್ ಇಯರ್ PUCಯಲ್ಲಿ ನಾವು ತಿಂಗಳು ಟೆಸ್ಟ್ ಮಾಡ್ತಾ ಇದ್ದೆವು. ಆರ್ಟ್ಸ್ನಲ್ಲಿ ನನಗೆ ಗೊತ್ತಿಲ್ಲ. ತಿಂಗಳು ಟೆಸ್ಟ್ ಮಾಡಿ ಎಲ್ಲರಿಗೂ ಒಂದು 100 ಬೆಲ್ಲ ಬರುವವರೆಲ್ಲ 5-6 ಇದ್ದರು ಕ್ಲಾಸ್ನಲ್ಲಿ. ಬಾಕಿಯವರಿಗೆಲ್ಲ ಒಳ್ಳೆಯ ಪಾಲನೆರ ಕ್ಲಾಸ್ ಅದು, ಒಳ್ಳೆಯದು ಮಾರ್ಕೆಲ್ಲ ಬರ್ತಾಯಿತ್ತು. ಆಮೇಲೆ ಆ ವರ್ಷದ ಎಕ್ಸಾಮಿನೇಷನ್ನಲ್ಲಿ ನಾವೆಲ್ಲ ಒಂದು ಮಾಡೆಲ್ ಪೇಪರ್ ಕೊಡಬೇಕು ಅಂತ ಸರಾವು ಅವರದ್ದು ತಾಕೀತಾಯಿತು. ಮಾಡೆಲ್ ಪೇಪರ್ ಕೊಡಬೇಕು ಅಂತ ಕೊಟ್ಟೆವು. ಅದರಲ್ಲಿ ಆ ಕ್ವೆಶ್ಚನ್ನಲ್ಲಿ ಒಂದು ಫುಲ್ ಕ್ವೆಶ್ಚನ್ ನಾನು ಕೊಟ್ಟದ್ದು ಬಂತು. ಫುಲ್ ಕ್ವೆಶ್ಚನ್, ಒಂದು ಜಾಮೆಟ್ರಿಯ ಒಂದು ಥಿಯರಮ್ ಮತ್ತು ಅದರ ಒಂದು ಪ್ರಾಬ್ಲಮ್ ಒಟ್ಟಿಂದು ಅದು ಬಂತು. ಅದು ನಾನು ಮಾತ್ರ ಯಾರಲ್ಲಿ ಹೇಳಲಿಲ್ಲ. ಇದುವರೆಗೆ ನನಗೆ ನೆನಪುಂಟದ್ದು. ಆಮೇಲೆ ಮತ್ತು ಇದರಿಂದಾಗಿ ಆ ವರ್ಷದ PUC ಇದರಲ್ಲಿ ಅದು ಯೂನಿವರ್ಸಿಟಿಯ ಅಡಿಯಲ್ಲಿ ಇತ್ತು ಅಂತ ಕಾಣ್ತದೆ. ಆಗ PUC ಬೋರ್ಡ್ ಅಂತ ಇರಲಿಲ್ಲ, ಅದು ಮತ್ತೆ ಅದು. ಆ ವರ್ಷದ ಇದರಲ್ಲಿ ಪರೀಕ್ಷೆಯಲ್ಲಿ ಫಿಲೋಮಿನಾ ಕಾಲೇಜಿನ ರಿಸಲ್ಟ್ ಎಲ್ಲಿಯವರೆಗೆ ನನಗೆ ಗೊತ್ತಿಲ್ಲ. ನಾನು ಇಡೀ ಸ್ಟೇಟ್ನಲ್ಲಿ ಅಂತ ಹೇಳಿದರೆ ತಪ್ಪಾದೀತಾ ಏನೋ. ಅಂತೂ ತುಂಬ ಕಾಲೇಜುಗಳನ್ನು ಅದು ಅಡಿಗೆ ಹಾಕಿ ಅದು ಫಸ್ಟ್ ಬಂದಿದೆ. ಇದು ಕಾಲೇಜಿನ ರೆಕಾರ್ಡ್ ನೋಡಿದರೆ ಸಿಕ್ಕಿತ್ತು. ಅದರಲ್ಲಿ ಒಂದು ದಪ್ಪದ ಇಷ್ಟು ದೊಡ್ಡ ಒಂದು ಪುಸ್ತಕ, ಇಷ್ಟು ದಪ್ಪದ್ದು ಒಂದು ಅಲ್ಲಿ ಉಂಟದಲ್ಲಿ. ಅದರಲ್ಲಿ ಫಾದರ್ ಸರಾವ್ ಎಲ್ಲವನ್ನು ಬರೀತಾ ಇದ್ದರು. ಅದನ್ನು ಇವತ್ತು ನೋಡಿದರೆ ಹೇಗೆ ಫಸ್ಟ್ ಬಂದದ್ದು ಖಂಡಿತ. ಎಷ್ಟೋ 100 ಗಟ್ಟಲೆ ಕಾಲೇಜುಗಳಲ್ಲಿ ಇದು ಫಸ್ಟ್ ಬಂದದ್ದು. ಅದರಲ್ಲಿ ನಾನು ಹೇಳಿದ್ದು, ನಾನು ಕೊಟ್ಟ ಕ್ವೆಶ್ಚನ್ ಅದರಲ್ಲಿ ಬಂದಿದೆ ಒಂದು ಫುಲ್ ಕ್ವೆಶ್ಚನ್ ಅಂತ. ಹೀಗೆಲ್ಲ. ಮತ್ತು ಆ ವರ್ಷ ರಿಸಲ್ಟ್ ಹೀಗಾಯ್ತಲ್ಲ, PD ಅವರ ಒಂದು ಕರ್ತವ್ಯ ನಿಷ್ಠೆಯಿಂದ ಅದೆಷ್ಟು ಒಂದು ಸ್ಪೋರ್ಟ್ಸಿನಲ್ಲಿ ಒಂದು ಹೆಸರು ಈ ಕಾಲೇಜಿಗೆ. ಪ್ರತಿ ಸರ್ತಿಯೂ ಎಲ್ಲಿ ಹೋದರೂ ಕೂಡ ಫಿಲೋಮಿನಾ ಕಾಲೇಜು ಫಸ್ಟ್ ಸ್ಪೋರ್ಟ್ಸ್ನಲ್ಲಿ. ಅದು ನಮಗೆ ನೋಡಿ ಅದು ಒಂದು ಅಭ್ಯಾಸಕ್ಕೆ ಬಿತ್ತದ್ದು. ಅಷ್ಟು ಕೂಡ ಒಂದು ಇದು. ಮತ್ತು ಅದೇ ಅವರು ತುಂಬ ನ್ಯಾಷನಲ್ ಸ್ಪೋರ್ಟ್ಸ್ ಮ್ಯಾನ್ ತಯಾರಿ ಮಾಡಿದ್ದಾರೆ. ಅವರಂತಹ ಒಂದು ಮನುಷ್ಯ ಇಲ್ಲ. ಮನುಷ್ಯನನ್ನು ನನಗೆ ಕಾಲೇಜಿನ ಕ್ಯಾಂಪಸ್ನಲ್ಲಿ ಅಂತಹ ಒಂದು ಮನುಷ್ಯನನ್ನು, ಅಂದರೆ ಪ್ರಿನ್ಸಿಪಾಲ್ರನ್ನು ಬಿಟ್ಟು ಹೊರಗಿನವರು ಅಂಥವರನ್ನು ಸಿಗಲಿಕ್ಕಿಲ್ಲ. ಭಾಳ. ಮತ್ತು ನಿಮ್ಮ ತಂದೆಯವರು ಕನ್ನಡ ಸಂಘದ ವಿಚಾರದಲ್ಲಿ ತುಂಬ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಒಂದು ಸಲ ನಮ್ಮ ಇವರು ಯಾರು ಶೇಣಿಯವರು ಅವರದ್ದು ಒಂದು ಭಾಷಣ ಇತ್ತು. ಅವರು ಹೇಳಿದರು, ಶೇಣಿಯವರು ಹೇಳಿದರು ಆ ಭಾಷಣದಲ್ಲಿ ನನಗೆ ಭಾರಿ ಖುಷಿ ಆಯ್ತದು. ನಾನು ಯಕ್ಷಗಾನಕ್ಕೆ ಬಂದು ಸೇರಿದ್ದು ತುಂಬ ಲೇಟ್ ಆಯಿತು. ಅದು ಯಕ್ಷಗಾನದಲ್ಲಿರೋದು 2 ವಿಚಾರ. ಒಂದು ನಾಟ್ಯ, ಮತ್ತೊಂದು ಮಾತುಕತೆ. ನಾಟ್ಯಕ್ಕೆ ನಾನು ಬಂದು ಸೇರಿದ ಲೇಟಾಗಿ ಬಂದ ಕಾರಣ ನನಗೆ ನಾಟ್ಯ ಬರಲೇ ಇಲ್ಲ. ನಾನು ಸುಮಾರು ಪ್ರಯತ್ನ ಪಟ್ಟೆ, ನಾಟ್ಯ ಬರಲೇ ಇಲ್ಲ. ಹಾಗಾಗಿ ನಾನು ಮತ್ತೆ ಮಾತುಗಾರಿಕೆಯನ್ನು ಬಲವಾಗಿ ಅದನ್ನು ಅಭ್ಯಾಸ ಮಾಡಿದೆ. ಅದರಲ್ಲಿ ನನಗೆ ಪ್ರಗತಿ ಸಿಕ್ಕಿತು ಎಂಬುದಾಗಿ. ಅಂದರೆ ನಾನು
ನನ್ನಷ್ಟಕ್ಕೆ ನಾನು ಅದನ್ನು ಕೂಡ ಗ್ರಹಿಸಿಕೊಂಡಿದ್ದೆ. ಯಾಕೆಂದರೆ ನನಗೆ ಬೇರೆ ಡಿಗ್ರಿ ಅದು ಇದು ದೊಡ್ಡ ಡಿಗ್ರಿ ಎಲ್ಲ PhD ಎಲ್ಲ ಎಂಥದ್ದು ಇಲ್ಲ. ಆದರೆ ನಾನು ನನ್ನ ಮಾಡುವ ಕೆಲಸವನ್ನು ಸ್ಪಷ್ಟವಾಗಿ ಹೇಳಲಿಕ್ಕೆ ಪ್ರಯತ್ನ ಆದಷ್ಟು. PDಯವರ ಕಾಲದಲ್ಲಿ ಸ್ಪೋರ್ಟ್ಸಿನ ಒಂದು ಮೆರವಣಿಗೆಯೇ ಆಗ್ತಾಯಿತ್ತು. ಎಷ್ಟು ಜನ, ಎಷ್ಟು ಸ್ಪೋರ್ಟ್ಸ್, ಅವರಂತಹ ಮನುಷ್ಯ ಅಷ್ಟು. ನಾವೆಲ್ಲ ಅವರ ಎದುರಿಗೆ ಸಣ್ಣವರೇ. ಸಂತ ಫಿಲೋಮಿನಾ ಕಾಲೇಜಿನ ಇತಿಹಾಸದ ಕನ್ನಡಿ ಮನದಾಳದ ಮಾತುಗಳಲ್ಲಿ ಭಾಗವಹಿಸಿ ನಮ್ಮೊಂದಿಗೆ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಸರ್. ನಿಮಗೆ ಭಗವಂತನು ಉತ್ತರೋತ್ತರ ಅಭಿವೃದ್ಧಿಯನ್ನು ಹಾಗೂ ದೀರ್ಘಾಯುಷ್ಯವನ್ನು ದಯಪಾಲಿಸಿದಂಥ ಕಾಲೇಜಿನ ಪರವಾಗಿ ತಮಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀನಿ ಸರ್.